ಮೊದಲನೇದಾಗಿ ಎಸ್.ಆರ್. ಬೊಮ್ಮಾಯಿ ಅವರು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಕುಂದಗೋಳ ತಾಲೂಕಿನ ಕಮಡೊಳ್ಳಿಯಲ್ಲಿ ಗ್ರಾಮದಲ್ಲಿ ಬೆಳೆದ್ರು ಕೂಡ ಕನ್ನಡದಲ್ಲಿ ಪ್ರಾಥಮಿಕ ವಿದ್ಯೆ ಮಾಡಿದ್ರು ಕೂಡ ಅಲ್ಲಿ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಚಾರ ಇದ್ರು, ಅಲ್ಲಿನೂ ಕೂಡ ಮೊದಲನೇ ರ್ಯಾಂಕ್ ಬರ್ತಾ ಇದ್ರು. ಅವ್ರು SSLC ಇದ್ದಾಗ ಅವ್ರಿಗೆ ಜ್ವರ ಬಂತು, ಎಲ್ಲರೂ ಪರೀಕ್ಷೆಗೆ ಹೋಗಬೇಡ, ತೆಗ್ಗಿನ ಮನೆ ಅಂತ ಡಾಕ್ಟರ್ ಇದ್ರು, MBBS ಡಾಕ್ಟರ್ ಅವರು. ಆದ್ರೂ ಕೂಡ ಭಾರಿ ಧೈರ್ಯ ಕೊಡ್ತಿದ್ರು ಎಲ್ಲ ಪೇಷಂಟ್ಗೆ. ಅವ್ರು ಹೇಳಿದ್ರೆ, ಸೋಮಣ್ಣ ನೀನು ಪರೀಕ್ಷೆ ಬರೀ ನಾವು ಇಂಜೆಕ್ಷನ್ ಕೊಡ್ತೀನಿ, ನೀನು ಪರೀಕ್ಷೆ ಬರೀ ಹೋಗ. ಒಂದು ಇಂಜೆಕ್ಷನ್ ಕೊಟ್ಟರು, ಪರೀಕ್ಷೆ ಮ್ಯಾಥಮೆಟಿಕ್ಸ್ ಬರೆಯಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ. ಆದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಅಂತ ಎದುರುಗಡೆ ಅವ್ರ ಫ್ರೆಂಡ್ ಇದ್ರು, ಬಸಕಪ್ಪ ವಾಲಿಯರ್. ಅವ್ರು ಓದ್ತಿದ್ರು, ಅದು ಮ್ಯಾಥಮೆಟಿಕ್ಸ್ ಓದಿದ್ರು. ಇವ್ರು ಕೇಳಿದ್ರು, ಪರೀಕ್ಷೆ ಹೋಗಿ ಬರೆದ್ರೆ ಇಡೀ ಶಾಲೆಗೆ ನಂಬರ್ 1 ರ್ಯಾಂಕ್ ಬಂದಿದ್ರು. ಬಸಕಪ್ಪ ವಾಲಿಯರ್ ಜಾಸ್ತಿ ಮಾಡಿಸ್ಕೊಂಡು. ಇದನ್ನ ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ತೀನಿ ಅಂತಂದ್ರೆ, ನೀವು ನಿಮ್ಮ ವಿದ್ಯಾರ್ಜನೆಯಲ್ಲಿ ಬಹಳಷ್ಟು ಶ್ರಮ ವಹಿಸಿ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಉಜ್ವಲವಾದ ಭವಿಷ್ಯ ಇದೆ. ಎಲ್ಲ ಹೋದ್ರೂ ಕೂಡ ನಿಮ್ಗೆ ಯಶಸ್ಸು ಸಿಗ್ತದೆ. ನೀವು ಬದುಕಿನಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು. ಅದಕ್ಕೆ ಛಲ ಇರಬೇಕು, ಗುರಿ ಇರಬೇಕು, ಶ್ರಮ ಇರಬೇಕು. ಅದಕ್ಕಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು 5th ಸೆಮಿಸ್ಟರ್ 6th ಸೆಮಿಸ್ಟರ್ ಬಹಳ ಒಳ್ಳೆಯ ಮಾರ್ಕ್ಸ್ ಅಂತ ತಗೊಂಡಿದ್ದೀರಿ. ಇಡೀ ನಿಮ್ಮ ಕಾಲೇಜಿಗೆ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಕ್ಕಾಗಿ ಇವತ್ತು ನಿಮ್ಗೆ ಇಲ್ಲಿ ಪ್ರಶಸ್ತಿ ಪತ್ರ ಮತ್ತು ಪ್ರೋತ್ಸಾಹಧನ ಎಸ್.ಆರ್. ಬೊಮ್ಮಾಯಿ ಹೆಸರು ನಾವು ಕೊಡ್ತಾ ಇದ್ದೀವಿ. ನಿಮ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಅವರ ಶಿಕ್ಷಣ ಪ್ರೇಮ. ಅವರು ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿಯಾಗಿದ್ದರು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRD ಮಂತ್ರಿ ಅಂದ್ರೆ ಶಿಕ್ಷಣ ಮಂತ್ರಿ. ಶಿಕ್ಷಣ ಮೂಲಭೂತ ಹಕ್ಕು ಅಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕಲಿಯುವಂತ ಹಕ್ಕು. ಅದು ಬಡವರಿರ್ಲಿ, ಬಲ್ಲಿಗರಿರ್ಲಿ, ದೀನರಿರ್ಲಿ, ದರಿದ್ರರ್ಲಿ, ಸಮಾಜದ ವಂಚಿತರಿರ್ಲಿ, ಯಾರೇ ಇರಲಿ, ಶಿಕ್ಷಣ ಅವರ ಮೂಲಭೂತ ಹಕ್ಕು. ಆ ಹಕ್ಕನ್ನು ಪಡ್ಕೊಳ್ಳುವಂತ ಎಲ್ಲ ನ್ಯಾಯಸಮ್ಮತವಾಗಿರುವಂತ ಕಾನೂನನ್ನ ಮೊದಲನೇ ಬಾರಿ ಚಿಂತನೆಯನ್ನ ಮಾಡಿ ಸ್ವತಂತ್ರ ನಂತರದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕನ್ನ ಮಾಡಿದವರು ಯಾರಂದ್ರೆ ಅದು ಎಸ್.ಆರ್. ಬೊಮ್ಮಾಯಿ. ದುರ್ದೈವದಿಂದ ಅದು ಪಾರ್ಲಿಮೆಂಟ್ ಬಿದ್ದು ಹೋಯ್ತು. ಅದಕ್ಕೆ ಮುಂದಿನ ಪಾರ್ಲಿಮೆಂಟ್ ನಲ್ಲಿ ನರಸಿಂಹರಾವ್ ಅವರ ಅದನ್ನು ಪೂರ್ಣ ಮಾಡಿ ಕರ್ನಾಟಕಕ್ಕೆ ಅತಿ ಹೆಚ್ಚು ಶಿಕ್ಷಣದ ಕೇಂದ್ರ ಸರ್ಕಾರದ ದುಡ್ಡನ್ನ ಕೊಟ್ಟು ಅತಿ ಹೆಚ್ಚು ಶಾಲಾ ಕೊಠಡಿಗಳಲ್ಲಿ ಎಲ್ಲವನ್ನು ಮಾಡಿದಂಥವರು ಎಸ್.ಆರ್. ಬೊಮ್ಮಾಯಿ ಅವರು. ಬೀದರ್ಗೆ ಸೆಂಟ್ರಲ್ ಯೂನಿವರ್ಸಿಟಿಯನ್ನ ಅವರು HRD ಮಿನಿಸ್ಟರ್ ಇದ್ದಾಗ ಅವರು ಮಾಡಿದ್ರು. ಇನ್ನ ಅವರು ಹೋರಾಟದ ಜೀವನ, ಶಾಲಾ ವಿದ್ಯಾರ್ಥಿಗಳಾಗಿ ಹೋರಾಟ ಮಾಡಿದ್ರು. ಒಂದ್ಸತಿ ನಾನು ಅವ್ರ ಕಡೆ ಸ್ವಲ್ಪ ವಾದ ಮಾಡಿದ್ದೆ. ಅವ್ರ ಇದ್ರ ನಿಂತು ಮಾತಾಡ್ತಿದ್ದಿಲ್ಲ ಅಂತ ಧೈರ್ಯ ಮಾಡಿ ಒಂದು ವಿಚಾರದಲ್ಲಿ ವಾದ ಮಾಡಿದ್ರು. ಮಳೆಗೆ ಅದನ್ನು ಹೇಳ್ಬಿಡ್ತೀನಿ, ಕೆಲವು ವಿಚಾರ ಬರ್ತೀನಿ ನಿಮ್ಗೆ. ಒಂದು ಹರಿಜನರ ಜಮೀನನ್ನ ಬೇರೆಯವ್ರಿಗೆ ತೆಗೆದುಕೊಳ್ಳುವಂಥದ್ದು 15 ವರ್ಷದ ತೊಗೊಳಕ್ಕಾಗೋದಿಲ್ಲ ನಿರ್ಮಲದಲ್ಲಿ. ಅದನ್ನ ವರ್ಗಾವಣೆ ಮಾಡುವಂತದ್ದಕ್ಕೆ ನಮ್ಮ ಗೆಳೆಯರು ಪ್ರಸ್ತಾವನೆ ತಂದಿದ್ವಿ. ನಾನು ಹೇಳಿದೆ ಅದು ಮಾಡಲಿಲ್ಲ, ನಾನು ಭಾಷೆ ಬಿಟ್ಕೊಂಡು. ಆದ್ರೆ ಅದೇ ತರ ಬೇರೆಯವ್ರದ್ದು ಮಾಡಿಕೊಟ್ಟಾರ ಸುದ್ದಿಕೊಂಡು. ಅದಕ್ಕೆ ನಾನು ಕೇಳಿದೆ, ಬೇರೆಯವ್ರದ್ದು ಮಾಡಿದ್ರೆ ನಾವು ಹೇಳಿದ ಯಾಕೆ ಮಾಡಿಲ್ಲ ಅಂತ. ಹಿಂಗೆಲ್ಲ ಕೇಳಿದ್ರೆ ಹೋಗಿ ಗೆಟೌಟ್ ಅಂತ ನಾನು ಮಾತಾಡೋಕೆ ಬಿಡ್ತಿದ್ವಿ, ಗೆಟೌಟ್ ಅಂತ. ಆಮೇಲೆ 3-4 ದಿವಸ ಆದ್ಮೇಲೆ ನನಗೆ ಗೊತ್ತಾಯ್ತು ಅದನ್ನ ಅವರು ಮಾಡಿರ್ಲಿಲ್ಲ, ಇವ್ರು ರಿಜೆಕ್ಟ್ ಮಾಡಿದ್ರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಸ್ಪೆಷಲ್ ಕೇಸ್ ಅಂತ ಮಾಡ್ರಿ ಅಂತೇಳಿ ಬರ್ದಿದ್ರು. ಸೊ ಅವಾಗ ನನಗೆ ಅನಿಸ್ತು, ನನ್ನ ತಂದೆಯವ್ರು ತಪ್ಪು ಮಾಡಿದ್ರೆ ನಾನು ಜಗಳ ಮಾಡಿದ್ನಲ್ಲ ಅಂತ ಹೇಳಿ ಹೋಗಿ ಸಾರಿ ಕೇಳಿದ್ದೆ ನಮ್ಮ ತಂದೆಯವ್ರಿಗೆ.
ಸಾರಿ ಕೇಳಿದಾಗ ಅವ್ರು ಹೇಳಿದ್ರು ನಿನ್ನ ವಯಸ್ಸಿನಾಗ ನಿನ್ಕಿಂತ ಜಾಸ್ತಿ ಕೋಪ ನನಗೆ ಬರ್ತಿತ್ತು, ನನಗೆ ಭಾಳ ಕೋಪ ಬರ್ತಿತ್ತು ಅವಾಗ, ಅಷ್ಟಿಷ್ಟಲ್ಲ. ಅವತ್ತಿನ ವಿಚಾರ ಅವತ್ತ ಚುಕ್ತ ಮುಂದೆ ನೆಕ್ಸ್ಟ್ ಡೇ ಉದ್ರಿನೇ ಇಲ್ಲ, ಹಂಗಿತ್ತು ನಮ್ಮ ಸಿಸ್ಟಮ್. ಏನ ಮತ್ತೆ ಯಾರು ಏನಾದ್ರು ಮನೆ ಮಠ ಹೋಗಿ ಕೇಳ್ಬಿಡುದು, ಹಂಗೆ ನಮ್ಮ ರಸ್ತೆದಕ್ಕೆ ಹೋಗಿ ಎಲ್ಲ ಅದು ನಿನ್ಕಿಂತ ಬಹಳ ನಾನು ಒಪ್ಪಿಸ್ತಿದ್ದೆ. ನೀವೆಲ್ಲ ಏನ್ ಮಾಡ್ತಿದ್ವಿ ನಿಮ್ಗೇನು ಗೊತ್ತಿಲ್ಲ. ಸ್ವತಂತ್ರ ಹೋರಾಟದಾಗ ಬ್ರಿಟಿಷರ ವಿರುದ್ಧವಾಗಿ ಬ್ರಿಡ್ಜಿಗೆ ಬಾಂಬ್ ಇಟ್ಟಿದ್ದೀನಿ ಏನಾರು ಏನು ಅಂತ ಕೇಳಿದ್ವಿ. ಟೆಲಿಫೋನ್ ವೈರ್ ಕಟ್ ಮಾಡಿದ್ವಿ ಅವಾಗ. ಅಂತ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿದ್ದೀವಿ, ಹೋರಾಟದಿಂದ ಬಂದಿದ್ರು. ಹೀಗಾಗಿ ರೈತರಿಗಾಗಿ, ದೀನದಲಿತರಿಗಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು. ಸ್ವತಂತ್ರ ಹೋರಾಟದಲ್ಲಿದ್ರು, ಕನ್ನಡದ ಏಕೀಕರಣದ ಹೋರಾಟದಲ್ಲಿದ್ರು, ಗೋವಾ ವಿಮೋಚನಾ ಹೋರಾಟದಲ್ಲೂ ಕೂಡ ಇದ್ರು, ಮುಂಚೂಣಿಯಲ್ಲಿದ್ರು. ಹೀಗೆ ಹೋರಾಟದಿಂದ ಬಂದಂಥವ್ರು ರೈತರ ಪರವಾಗಿ ನರಗುಂದ ಆದಾಗ ಅದರ ಸಂಪೂರ್ಣ ನಾಯಕತ್ವವನ್ನು ಇವರೇ ವಹಿಸಿದ್ರು.